ಕಾಂತಾರ ಚಾಪ್ಟರ್ 1 ಕನ್ನಡದ ಗರ್ವ, ವಿಶ್ವದ ಅಬ್ಬರ, 1000 ಕೋಟಿ ಕ್ಲಬ್ ಸೇರುವ ಹಾದಿಯಲ್ಲಿರುವ ರಿಷಬ್ ಶೆಟ್ಟಿ ಮಾಯೆ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾ ವಿಶ್ವ ಮಟ್ಟದಲ್ಲಿ ಅಬ್ಬರಿಸ್ತಾ ಇದೆ. ಬಿಡುಗಡೆಯಾದ ದಿನದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿರುವ ಈ ಚಿತ್ರ ಈಗಾಗಲೇ ಜಾಗತಿಕವಾಗಿ 700 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಭಾರತದಲ್ಲಿಯೇ 500 ಕೋಟಿ ಗಳಿಕೆಯ ಸನಿಹಕ್ಕೆ ತಲುಪಿರುವ ಈ ಸಿನಿಮಾ ದೀಪಾವಳಿಯ ವೇಳೆಗೆ 1,000 ಕೋಟಿ ಕ್ಲಬ್ ಸೇರುವ ಸಾಧ್ಯತೆಗಳು ಗಟ್ಟಿಯಾಗಿದೆ. ಕನ್ನಡ ಸಿನಿಮಾ ಇತಿಹಾಸದಲ್ಲಿಯೇ ಇದು ಮತ್ತೊಂದು ಭರ್ಜರಿ ಯಶಸ್ಸಾಗಿದೆ. ಆದರೆ ಮೊನ್ನೆಯ ಭಾನುವಾರದ ತನಕ ದಿನಕ್ಕೆ ಸರಾಸರಿ 13ರಿಂದ 14 ಕೋಟಿ ಗಳಿಸ್ತಾ ಇದ್ದ ಸಿನಿಮಾ 12ನೇ ದಿನ ಸೋಮವಾರಕ್ಕೆ 4.45 ಕೋಟಿ ಇಳಿಕೆಯಾಗಿದೆ. ಆದರೆ ವಿಶ್ಲೇಷಕರು ಹೇಳುವಂತೆ ಇದು ತಾತ್ಕಾಲಿಕ ಕುಸಿತ ಮಾತ್ರ. ದೀಪಾವಳಿ ಹಬ್ಬದ ರಜಾ ದಿನಗಳು ಪ್ರಾರಂಭವಾದ ಬಳಿಕ ಸಿನಿಮಾ ಮತ್ತೆ ಬಾಕ್ಸ್ ಆಫೀಸ್ನಲ್ಲಿ ಚುರುಕುಗೊಳ್ಳುವ ನಿರೀಕ್ಷೆ ಇದೆ. ಹಬ್ಬದ ವಾತಾವರಣ, ಫ್ಯಾಮಿಲಿ ಆಡಿಯನ್ಸ್, ಮಲ್ಟಿಪ್ಲೆಕ್ಸ್ ಮತ್ತು ಗ್ರಾಮೀಣ ಪ್ರೇಕ್ಷಕರ ಒಗ್ಗೂಡುವಿಕೆಯೊಂದಿಗೆ ಚಿತ್ರದ ಕಲೆಕ್ಷನ್ ಮತ್ತೊಮ್ಮೆ ಹೊಸ ಎತ್ತರ ಕಾಣಬಹುದು ಅಂತ ಟ್ರೇಡ್ ವಲಯವು ಅಂದಾಜು ಮಾಡಿದೆ. ಕನ್ನಡದ ಈ ಚಿತ್ರವು ಕೇವಲ ದಕ್ಷಿಣ ಭಾರತದಲ್ಲಿ ಅಲ್ಲ, ಉತ್ತರ ಭಾರತದ ಪ್ರೇಕ್ಷಕರನ್ನ ಕೂಡ ಹಿಡಿದಿಟ್ಟಿದೆ. ಹಿಂದಿ ವರ್ಷನ್ನ ಕಲೆಕ್ಷನ್ ಈಗಾಗಲೇ 180 ಕೋಟಿ ದಾಟಿದೆ. ಮುಂದಿನ ಕೆಲವು ವಾರಗಳಲ್ಲಿ ಅದು 200 ಕೋಟಿ ಕ್ಲಬ್ ಸೇರುವ ನಿರೀಕ್ಷೆ ಕೂಡ ಇದೆ. ವಿದೇಶಗಳಲ್ಲಿ, ವಿಶೇಷವಾಗಿ ಅಮೆರಿಕ, ಯುಕೆ, ಯುರೋಪ್, ಆಸ್ಟ್ರೇಲಿಯಾ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಕನ್ನಡ ಸಿನಿಮಾದ ತಾಕತ್ತನ್ನ ತೋರಿಸಿದೆ. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಕಾಂತಾರ ಯಶಸ್ಸಿನ ಮೂಲದಲ್ಲಿರುವುದು ಕೇವಲ ಸ್ಟೋರಿ ಅಥವಾ ಸ್ಟಾರ್ ಪವರ್ ಅಲ್ಲ, ನೆಲದ ನಂಟು ಮತ್ತು ಸಂಸ್ಕೃತಿಯ ಸಾರ. ದೇವರು, ಮಾನವ, ನಂಬಿಕೆ, ಭೂಮಿ ಮತ್ತು ಧರ್ಮದ ಅಂತರವನ್ನ ತಾಕುವ ಕಥೆಯು ಜನರ ಮನಸ್ಸನ್ನ ಹಿಡಿದಿದೆ. ಕರಾವಳಿಯ ದೈವ ಸಂಸ್ಕೃತಿ ಮತ್ತು ಹಳ್ಳಿ ಜೀವನದ ನೈಜ ಚಿತ್ರಣವೇ ಜನರನ್ನ ಮರುಳುಗೊಳಿಸಿದೆ. ರಿಷಬ್ ಶೆಟ್ಟಿ ಅವರು ತಮ್ಮ ದೃಶ್ಯ ಕಾವ್ಯದ ಮೂಲಕ ದೈವ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷವನ್ನ ಮೌನವಾಗಿ ಆದರೆ ಪ್ರಭಾವಿಯಾಗಿ ತೆರೆ ಮೇಲೆ ತೋರಿಸಿದ್ದಾರೆ. ಇದೇ ಸಿನಿಮಾ ಜನರ ಹೃದಯಕ್ಕೆ ಹತ್ತಿರವಾದ ಪ್ರಮುಖ ಕಾರಣವಾಗಿದೆ. ಚಿತ್ರದ ಭಾರೀ ಯಶಸ್ಸಿನ ನಡುವೆಯೇ ಕೆಲವು ವಲಯಗಳಲ್ಲಿ ಟೀಕೆಗಳು ಕೂಡ ಕೇಳಿಬಂದಿದೆ. ಆದರೆ ಈ ಟೀಕೆಗಳು ಚಿತ್ರದ ಯಶಸ್ಸಿಗೆ ತೊಡಕು ಆಗಿಲ್ಲ. ಬದಲಾಗಿ ಈ ವಿವಾದಗಳು ಚಿತ್ರದ ಕುರಿತ ಹಲವು ಕುತೂಹಲಗಳನ್ನ ಇನ್ನಷ್ಟು ಹೆಚ್ಚಿಸಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಂತಾರ ಕುರಿತ ಮೀಮ್ಸ್, ಟ್ರೋಲ್ಸ್, ಚರ್ಚೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಆದರೆ ಯಶಸ್ಸನ್ನ ತಡೆಯಲು ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಸತ್ಯ. ಇದೀಗ ಎಲ್ಲರ ಕಣ್ಣು ದೀಪಾವಳಿ ಹಬ್ಬದತ್ತ. ಸಿನಿಮಾ ವಲಯದ ಅಂದಾಜಿನ ಪ್ರಕಾರ ಹಬ್ಬದ ಸಮಯದಲ್ಲಿ ಕಾಂತಾರ ಚಾಪ್ಟರ್ 1 ಬರುವ ದಿನಗಳಲ್ಲಿ ದಿನಕ್ಕೆ 20ರಿಂದ 25 ಕೋಟಿ ಗಳಿಸುವ ಸಾಧ್ಯತೆ ಇದೆ. ಹೀಗೆ ಮುಂದುವರಿದ್ರೆ ಸಿನಿಮಾ ಸುಲಭವಾಗಿ 1000 ಕೋಟಿ ಕ್ಲಬ್ ಸೇರಬಹುದು. ಅದು ಕನ್ನಡ ಸಿನಿಮಾಗೆ ಹೊಸ ಚರಿತ್ರೆ ಬರೆಯಲಿದೆ. ಕಾಂತಾರ ಚಾಪ್ಟರ್ 1 ಕೇವಲ ಸಿನಿಮಾ ಅಲ್ಲ, ಇದು ಕನ್ನಡದ ನಂಬಿಕೆ, ಸಂಸ್ಕೃತಿ ಮತ್ತು ಭಾವನೆಗಳ ಸಂಗ್ರಹ. ರಿಷಬ್ ಶೆಟ್ಟಿ ಅವರ ದೃಷ್ಟಿ, ಸಂಗೀತದ ಮಾಯೆ, ದೃಶ್ಯ ವೈಭವ ಮತ್ತು ನೈಜ ಭಾವನೆಗಳ ಸಮ್ಮಿಲನವೇ ಈ ಚಿತ್ರವನ್ನ ಇಷ್ಟು ದೊಡ್ಡ ಮಟ್ಟದ ಯಶಸ್ಸಿನತ್ತ ಕರೆದೊಯ್ದಿದೆ. ಕಾಂತಾರ ಚಾಪ್ಟರ್ 1 ಚಿತ್ರ ನಿಜಕ್ಕೂ ಕನ್ನಡದ 1000 ಕೋಟಿ ಚಿತ್ರ ಆಗುವ ಭರವಸೆ ಇದೆ. ಆದರೆ ಹಣಕ್ಕಿಂತಲೂ ಹೆಚ್ಚಾಗಿ ಈಗಾಗಲೇ ಜನರ ಹೃದಯದಲ್ಲಿ ಕಾಂತಾರ ಅಪ್ರತಿಮ ಸ್ಥಾನ ಪಡೆದುಕೊಂಡಿದೆ ಎಂಬುದು ನಿಜ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ